ಎಲ್ಲರಿಗೂ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೇರೆ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರೇರೆ, ವಾಕ್ಯನು ಧ್ಯಾನಿಸ್ಕೊಂಡಿದ್ದೀರ ಪ್ರೇರೆ. ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ್ತೀರಿ. ವಿಷಯದಲ್ಲಿ ಕುಗ್ಗಿ ಹೋಗಿದಂತವರಾಗಿ, ಮನಸ್ಸು ಮುರಿದಂತವರಾಗಿ ಜೀವಿಸ್ತಾ ಇದ್ರು ಪ್ರೇರೆ. ನಿಮ್ಗೆ ಶುಭ ವರ್ತಮಾನ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರು ಪ್ರೇರೆ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ. ಕೀರ್ತನೆಗಳು 34ನೇ ಅಧ್ಯಾಯ 18ನೇ ವಚನ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋಗಿದವನು ಉದ್ಧಾರ ಮಾಡುತ್ತಾನೆ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇರ್ತೀರಿ. ಮುರಿದ ಮನಸ್ಸುಳ್ಳವರಿಗೆ ಯೆಹೋವ ದೇವರು ನೆರವಾಗ್ತಾರಂತೆ, ಕುಗ್ಗಿ ಹೋಗಿದವಂತವರಿಗೆ ಉದ್ಧಾರ ಮಾಡುವಂತ ದೇವರು. ಆಮೇನ್. ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರು ಪ್ರೇರೆ. ಮುರಿದು ಹೋದಂತ ಮನಸ್ಸುಳ್ಳವರಾಗಿ, ಕುಗ್ಗಿ ಹೋಗಿದಂತವರಾಗಿ ಎಷ್ಟು ಜನರು ದುಃಖಿಸ್ತಾ ಇದ್ರು ಪ್ರೇರೆ. ನಿಮ್ಗೆ ಶುಭ ವರ್ತಮಾನ. ದೇವ್ರು ಇಲ್ಲಿ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇರೋ ಪ್ರೇರೆ. ಮುರಿದು ಹೋದಂತ ಮನಸ್ಸುಳ್ಳವರಿಗೆ ದೇವರು ನೆರವಾಗುತ್ತಾರಂತೆ ಪ್ರೇರೆ. ಮುರಿದು ಹೋದಂತ ಮನಸ್ಸುಳ್ಳಂದ್ರೆ ನಮ್ಮ ಜೀವನದಲ್ಲಿ ಎಂತ ಒಂದು ಪರಿಸ್ಥಿತಿಗಳು ಬರ್ಲಿ, ನಮ್ಮ ಜೀವನ ಎಲ್ಲವನ್ನು ಕಳ್ಕೊಂಡಂತ ಪರಿಸ್ಥಿತಿ, ನಮ್ಮ ಮನಸ್ಸು ಏನಾಗುತ್ತೆ, ಮುರಿದೋದಂತ ಮನಸ್ಸು. ನಮ್ಮ ಜೀವನ ಏನ್ ಮಾಡಿದ್ರು ಅದು ವ್ಯರ್ಥ ಆಗಿ ಹೋಗುವಂತ ನಮ್ಮ ಜೀವನ ಎಂಬುದಾಗಿ ನಮ್ಮ ಮನಸ್ಸು ಅಷ್ಟು ನಾವು ಹಗುರವಾಗಿ ಮುರಿದೋದ ಮನಸ್ಸು ಉಳ್ಳವರಾಗಿ ನಾವು ಯೋಚನೆ ಮಾಡ್ತಿರ್ತೀವಿ. ಇನ್ನೇನು ನಮ್ಮ ಜೀವನದಲ್ಲಿ ಎಲ್ಲವನ್ನ ಆಗೋಗ್ಬಿಟ್ಟಿದೆ ಎಂಬುದಾಗಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾವು ಒಂದು ಅನೇಕ ವಿಷಯಗಳಲ್ಲಿ ಅನೇಕ ರೀತಿಯಾಗಿ ನಾವು ಯೋಚನೆ ಮಾಡಿರ್ತೀವಿ. ಮುರಿದು ಹೋದಂತ ಮನಸ್ಸುಳ್ಳವರಾಗಿ ನಾವು ಜೀವಿಸುವಾಗ ಯೆಹೋವ ದೇವರೇ ನಮಗೆ ನೆರವಾಗುತ್ತಾರಂತೆ ಪ್ರೇರೆ. ಹಲ್ಲೆಲೂಯ. ಎಷ್ಟು ಜನರು ಅನಾಥ ಮಕ್ಕಳು, ಎಷ್ಟು ಜನರು ಗಂಡ ಇಲ್ಲಂತ ಒಂದು ಯಜಮಾನ, ಒಂದು ಕುಟುಂಬದಲ್ಲಿ ಒಂದು ಹಿರಿಯರಿಲ್ಲಂತ ಒಂದು ಪರಿಸ್ಥಿತಿಲಿ ಅವರು ಮುರಿದು ಹೋದಂತ ಜೀವಿತದಲ್ಲಿ ಜೀವಿಸ್ತಾ ಇರ್ತಾರೆ ಪ್ರೇರೆ. ಅಂತ ಒಂದು ಬಹಳ ಒಂದು ಪರಿಸ್ಥಿತಿ, ಏನು ದಿಕ್ಕಿಲ್ಲಂತ ಪರಿಸ್ಥಿತಿ, ಅವ್ರಿಗೆ ಏನು ಆಧಾರ ಇಲ್ಲಂತ ಪರಿಸ್ಥಿತಿ, ಅವ್ರಿಗೆ ಯಾರು ಅಂತೆ ನೆರವಾಗಿ ಯೆಹೋವ ದೇವರು ನೆರವಾಗುತ್ತಾರಂತೆ ಪ್ರೇರೆ. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಜಾನೆ ಸಮಯದಲ್ಲಿ ದೇವ್ರು ವಾಗ್ದಾನ ಮಾಡ್ತಿರ್ತಾರೆ. ಏನು ನಮ್ಮ ಜೀವಿತದಲ್ಲಿ ನಮ್ಗೆ ಯಾರು ಸಹಾಯ ಮಾಡ್ತಾರೆ, ಯಾರು ನಮ್ಮ ನೋಡ್ಕೋತಾರೆ, ಏನು ನಮ್ಮ ಜೀವಿತ ಎಂಬುದಾಗಿ ಅವರು ತನ್ನ ಮನಸ್ಸಿನಲ್ಲಿ ಮುರಿದೋದ ಒಂದು ಚಿಂತನೆಗಳು, ಮುರಿದೋದ ಒಂದು ಆಸೆಗಳು ಇಟ್ಕೊಂಡು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಪ್ರೇರೆ. ಇನ್ನೊಬ್ಬರು ನೋಡು ಯಾವ ರೀತಿಯಾಗಿ ಜೀವನ ಇದೆ, ನಮ್ದೇ ಅಂತ ಪರಿಸ್ಥಿತಿ ಎಂಬುದಾಗಿ ಅವ್ರಿಗೆ ಮುರಿದೋದ ಮನಸ್ಸುಳ್ಳರಾಗಿ ದೀನತೆಯಿಂದ ಅವ್ರ ಆತ್ಮದಲ್ಲಿ ಒಂದು ಯೋಚನೆ ಒಂದು ಬೇರೆ ಮಾಡಿರ್ತಾರೆ ಪ್ರೇರೆ. ಮುರಿದು ಹೋದಂತ ಮನಸ್ಸುಳ್ಳರಿಗೆ ಯೆಹೋವ ದೇವರು ನೆರವಾಗುತ್ತಾರಂತೆ ಪ್ರೇರೆ. ಪ್ರತಿಯೊಂದು ಕಷ್ಟಗಳಲ್ಲಿ, ಸಮಸ್ಯೆಗಳಲ್ಲಿ, ಪ್ರತಿಯೊಂದು ಪರಿಸ್ಥಿತಿಲಿ, ಭಯ ಪಡುವಂತ ಪರಿಸ್ಥಿತಿಲಿ, ಪ್ರತಿಯೊಂದು ಪರಿಸ್ಥಿತಿಲಿ ದೇವ್ರು ಅವ್ರಿಗೆ ಸಹಾಯಕನಾಗಿದ್ದು ದೇವ್ರು ನಡೆಸ್ತಾರಂತೆ, ನೆರವಾಗುತ್ತಾರಂತೆ ಪ್ರೇರೆ. ರಕ್ತ ಸಂಬಂಧಿಕರು, ಕುಟುಂಬರು ನಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ ನಮಗೆ ಸಹಾಯ ಮಾಡದಂತೆ ಇರ್ಬೋದು ಪ್ರೇರೆ. ಅಂತ ಒಂದು ಪರಿಸ್ಥಿತಿಲಿ ಆದ್ರೆ ಯೆಹೋವ ದೇವರು ನಮ್ಮನ್ನೆಂದಿಗೂ ಕೈ ಬಿಡುವುದಿಲ್ಲ ಪ್ರೇರೆ. ಮುರಿದು ಹೋದಂತ ಮನಸ್ಸುಳ್ಳವರಿಗೆ ದೇವರು ನೆರವಾಗುವಂತರಾಗಿದ್ದಾರೆ ಪ್ರೇರೆ. ಕುಗ್ಗಿ ಹೋಗಿದಂತ ಮನಸ್ಸುಳ್ಳವರಿಗೆ ದೇವರು ಏನ್ ಮಾಡ್ತಾರಂತೆ, ಉದ್ಧಾರ ಮಾಡ್ತಾರಂತೆ. ಕುಗ್ಗಿ ಹೋಗಿದಂತವರು ಕಷ್ಟಗಳಲ್ಲಿ, ಚಿಂತೆಗಳಲ್ಲಿ ಮುಳುಗಿ ಹೋದಂತ ನಮ್ಮ ಜೀವಿತ, ಕುಗ್ಗಿ ಹೋಗಿದಂತ ಮನಸ್ಸುಳ್ಳರಾಗಿ ನಾವು ಜೀವಿಸುವಾಗ ದೇವರು ನಮ್ಮನ್ನು ಉದ್ಧಾರ ಮಾಡುವಂತ ದೇವರು. ಕುಟುಂಬ ವಿಷಯದಲ್ಲಿ ಕುಗ್ಗಿ ಹೋಗಿರ್ತೇವೆ, ಸೇವೆ ವಿಷಯದಲ್ಲಿ ಇನ್ನು ಎಷ್ಟು ದಿನ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು, ಇನ್ನು ಎಷ್ಟು ದಿನ ದೇವ್ರು ನಮ್ಮ ಪ್ರಾರ್ಥನೆ ಕೇಳುವುದಿಲ್ಲ, ಇನ್ನು ಎಷ್ಟು ದಿನ ನಾವು ಒಂದು ಇನ್ನೊಬ್ಬರ ಅವಮಾನ ನಾವು ಸಹಿಸ್ಕೊಳ್ಬೇಕು, ಇನ್ನು ಎಷ್ಟು ದಿನ ನಮ್ಗೆ ಇವೇ ಒಂದು ಪರಿಸ್ಥಿತಿ ಇರ್ಬೋದೆಂಬುದಾಗಿ ಕುಗ್ಗಿ ಹೋಗಿದಂತ ಮನಸ್ಸುಳ್ಳರಾಗಿ ನಾವು ಜೀವಿಸ್ತಾ ಇರ್ತಿರ್ತೀವಿ. ಅಂತ ಒಂದು ಪರಿಸ್ಥಿತಿಗಳು ನಮ್ಗೆ ಎದುರಾದಾಗ ದೇವ್ರು ಮುಂಜಾನೆ ಸಮಯದಲ್ಲಿ ದೇವ್ರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇರ್ತೀವಿ. ಕುಗ್ಗಿ ಹೋಗಿದಂತರಿಗೆ ದೇವರು ಉದ್ಧಾರ ಮಾಡುವಂತರಾಗಿದ್ದಾರೆ. ಆಮೇನ್. ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಜಾನೆ ಸಮಯದಲ್ಲಿ ದೇವ್ರು ವಾಗ್ದಾನ ಮಾಡ್ತಾ ಇರ್ತೀವಿ. ಮುರಿದು ಹೋದಂತ ಮನಸ್ಸುಳ್ಳರಾಗಿ ನಾವು ಜೀವಿಸಿದ್ವಿ. ಎಷ್ಟು ದಿನ ಮನೆಗಳೆಲ್ಲ ಕುಗ್ಗಿ ಹೋಗಿದಂತ ಜೀವಿತದಲ್ಲಿ ನಾವು ಜೀವಿಸಿದ್ವಿ. ಆದ್ರೆ ಮುಂಜಾನೆ ಸಮಯ ದೇವ್ರು ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾರೆ ಪ್ರೇರೆ. ಮುರಿದು ಹೋದಂತ ಮನಸ್ಸುಳ್ಳರಾದಂತ ನಮ್ಮ ಜೀವಿತ
ಕುಗ್ಗಿ ಹೋಗಿದಂತ ನಮ್ಮ ಜೀವಿತನ ದೇವರು ಎಲ್ಲಾ ವಿಷಯದ ದೇವ್ರು ನಮ್ಮನ್ನು ನೆರವಾಗಿದ್ದು ಒಳ್ಳೆ ಸಹಾಯ ಮಾಡಿ ನಮ್ಮನ್ನು ಬಲಪಡಿಸಿ ಆತನ ನಮ್ಮನ್ನು ಧರಿಸುವಂತ ದೇವ್ರು ಪ್ರೇ. ಆಮೇನ್. ನೀವು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವ್ರು ವಾಗ್ದಾನ ಮಾಡಿದ್ರೆ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ. ಕಣ್ಗಳು ಮುಚ್ಕೊಳ್ಳಿ. ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಈ ಮುಂಜಾನೆ ಸಂತಂದೆ ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ. ಈ ವಾಗ್ದಾನ ಅವ್ರ ಜೀವಿತದಲ್ಲಿ ತಂದು ಆಶೀರ್ವದಿಸಿ ಬಲಪಡಿಸಿ ಸಕಲ ಸಮೃದ್ಧಿಯಿಂದ ಅಪ್ಪ ನೀವು ನೆರವೇರಿಸುವಂತ ದೇವ್ರು ಅಪ್ಪ. ಎಷ್ಟು ಜನರು ತಂದೆ ಮುರಿದಂತ ಮನಸ್ಸುಳ್ಳರಾಗಿ ನಮ್ಮ ಜೀವನ ಎಷ್ಟಂತ ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ರು ಪ್ರಭಾ. ಈ ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರು ಪ್ರಭಾ. ಮುರಿದೋದಂತ ಮನಸ್ಸುಳ್ಳರಿಗೆ ನಾನು ನೆರವಾಗುತ್ತೇನೆ ಮತ್ತು ಕುಗ್ಗಿ ಹೋದಂತ ಆತ್ಮಗಳಿಗೆ ನಾನು ಉದ್ಧಾರ ಮಾಡುತ್ತೇನೆ ಎಂಬುದಾಗಿ ಅಪ್ಪ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದ್ರು ಪ್ರಭಾ. ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದು ಎಲ್ಲಾ ವಿಷಯ ತಂದು ನೀವೇ ನೆರವಾಗಿದ್ದು ಅವ್ರಿಗೆ ಒಳ್ಳೆ ಸಹಾಯ ಮಾಡಿ ಎಲ್ಲಾ ವಿಷಯಗಳಲ್ಲಿ ತಂದೆ ಅವ್ರಿಗೆ ಒಂದು ಉದ್ಧರಿಸು ಪ್ರಭಾ. ತಂದೆ ದೇವರು ಯಾವ ವಿಷಯದಲ್ಲಿ ಕುಗ್ಗಿ ಹೋಗಿದ್ರು, ಯಾವ ವಿಷಯದಲ್ಲಿ ನಾಶವಾಗಿ ಹೋಗಿದ್ರು, ಯಾವ ವಿಷಯದಲ್ಲಿ ಇಷ್ಟೇ ನಮ್ಮ ಜೀವನದಲ್ಲಿ ಕಣ್ಣೀರಿಡ್ತಿದಾರೆ ಪ್ರಭಾ. ಈ ಮುಂಚಾನೆ ಸುಮ್ಮನೆ ತಂದು ವಾಗ್ದಾನ ಮುಖಾಂತರವಾಗಿ ಮಾತಾಡಿದ್ರು ಪ್ರಭಾ. ಅವ್ರಿಗೆ ಎಲ್ಲಾ ವಿಷಯದ ಸಹಾಯಕನಾಗಿದ್ದು ಅವ್ರಿಗೆ ಒಳ್ಳೆ ರೀತಿಯಾಗಿ ನಡೆಸಪ್ಪ. ನಿಂಗೆ ಸ್ತೋತ್ರ. ಅವನು ಪ್ರಭಾ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ಆತ್ಮಿಕವಾಗಿ ತಂದು ನೀವು ಬಲಪಡಿಸಿ ಎಲ್ಲಾ ವಿಷಯದ ತಂದು ಆಧಾರವಾಗಿದ್ದು ಪ್ರಭಾ ನೀವೇ ನಡೆಸ್ತಾ ಬರ್ತೀರಿ ಅಂತೇಳಿ ಅಪ್ಪ. ಎಷ್ಟು ಜನರು ಕಮೆಂಟ್ ಮೂಲಕವಾಗಿ ನಾನು ತಿಳಿಯಪಡಿಸಿದಾರೆ ಪ್ರಭಾ. ಪ್ರತಿಯೊಬ್ಬರ ಕುಟುಂಬಗಳನ್ನು ಬ್ಲೆಸ್ ಮಾಡಿ ತಂದಿ ಇಷ್ಟು ದಿನಮಾನಗಳೆಲ್ಲ ನೋಡಿರುವಂತ ಮುರಿದಂತ ಮನಸ್ಸುಳ್ಳರಾಗಿರ್ಬೋದು ಪ್ರಭಾ. ಈ ಮುಂಚಾನೆ ಸಮಯ ಅವ್ರ ಮನಸ್ಸು ಸಂತೋಷವಾಗಿ ಮಾರ್ಪಡಿಸ್ತಿದ್ರಿ ಪ್ರಭಾ. ಇಷ್ಟು ದಿನಮಾನಗಳ ಜೀವಿತ ಕುಗ್ಗಿ ಹೋಗಿಂದ ಜೀವನ ಇದ್ದಿರ್ಬೋದು ಪ್ರಭಾ. ಈ ಮುಂಚಾನೆ ಸಮಯ ಅವ್ರ ಜೀವನ ಒಂದು ಉದ್ಧಾರಕರವಾದ ಮಾರ್ಗದಲ್ಲಿ ನಡೆಸ್ತಿದೆ ಅಪ್ಪ. ನಿಮ್ಗೆ ಸ್ತೋತ್ರ. ಅವನು ಪ್ರಭಾ ಈ ಮುಂಚಾನೆ ಸಮಯ ತಂದಿ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದು ನೆರವೇರಿಸಿ ಹರ್ಷಿಸಿ ಬಲಪಡಿಸ್ತೀನಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್ ಆಮೇನ್. ಎಷ್ಟು ಜನರು ಈ ವಾಗ್ದಾನ ಕೇಳಿ ಸಂತೋಷವುಳ್ಳರಾಗಿದ್ರು. ವಾಗ್ದಾನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಈ ಚಾನೆಲ್ ಯಾರಾದ್ರೂ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿ ಫ್ರೈಡೆ ಲೈವ್ ಇರುತ್ತೆ. ಲೈವ್ ದಲ್ಲಿ ಸಹ ಏಕೀಭವಿಸಿರ್ತೀವಿ. ಈ ಮುಂಜಾನೆ ಸಮಯ ದೇವ್ರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದ್ರೆ ವಾಗ್ದಾನ ದೇವ್ರು ನಿಮ್ಮನ್ನು ನಿಮ್ಮ ಕುಟುಂಬನು ಆಧ್ಯಾತ್ಮಿಕವಾಗಿ ದೇವ್ರು ನಿಮ್ಮನ್ನು ಹೆಚ್ಚಾಗಿ ಬ್ಲೆಸ್ ಮಾಡಿ ಆಶೀರ್ವದಿಸಿ ನಿಮ್ಮನ್ನು ನಡೆಸಲಿಕ್ಕೆ. ಆಮೇನ್. ಗಾಡ್ ಬ್ಲೆಸ್ ಯು.